ಟೀಕೆ ಟಿಪ್ಪಣಿ ಮಾಡೋ ಇಂಟ್ರೆಸ್ಟ್ ನನಗಿಲ್ಲ. ಆದರೆ ವಸತಿ ರಹಿತರ ಸಮಸ್ಯೆ ಮತ್ತು ಸರ್ಕಾರದ ವಸತಿ ಯೋಜನೆಗಳ ಅನುಷ್ಠಾನ ಕುರಿತು ನೀವು ನೀಡಿದಂಥ ಉತ್ತರ ನೋಡಿದ್ದೇನೆ. ಆದರೆ ಜಿಲ್ಲೆಯ ಬಡವರ ಪರವಾಗಿ ಕೆಲವು ಆತಂಕಕಾರಿ ಮತ್ತು ಪ್ರಮುಖ ವಿಷಯಗಳನ್ನು ಸರ್ಕಾರ ತಮ್ಮ ಗಮನಕ್ಕೆ ತರಬಯಸುತ್ತೇನೆ. ಕಲಬುರಗಿ ಜಿಲ್ಲೆಯಲ್ಲಿ ಒಟ್ಟು 1,83,869 ಕುಟುಂಬಗಳು ವಸತಿ ನಿವೇಶನ ರಹಿತವಾಗಿದ್ದಾರೆ ಎಂದು ಸಮೀಕ್ಷೆಯಲ್ಲಿ ಗೊತ್ತಾಗಿದೆ. ಆದರೆ ಇದರಲ್ಲಿ ಕೇವಲ 84,446 ಮನೆಗಳು ಮಾತ್ರ ಮಂಜೂರಿ ಮಾಡಿದ್ದೀರಿ. ಉಳಿದ 1,00,000 ಮನೆಗಳಿಗೆ ಎಂದು ನೀವು ಮಂಜೂರಿ ಮಾಡ್ತಕ್ಕಂಥ ಮಾನದಂಡ ಹಾಕಿಕೊಂಡಿದ್ದಾರೆ. ಕಾಲಮಿತಿ, ನಿರ್ದಿಷ್ಟ ಕಾಲಮಿತಿ ಏನಾರು ಅದ ಅಂತೇಳಿ ಒಂದು ಪ್ರಶ್ನೆ. ಎರಡನೇದು 2023-24 2025-26ನೇ ಸಾಲಿನವರಿಗೆ ರಾಜ್ಯ ಸರ್ಕಾರದ ವಸತಿ ಯೋಜನೆ ಅಡಿ ಯಾವುದೇ ಹೊಸ ಮನೆಗಳ ಗುರಿಯನ್ನು ಹಂಚಿಕೆ ಮಾಡಿಲ್ಲ ಅಂತ ಹೇಳಿರಿ. ಕಳೆದ 3 ವರ್ಷಗಳಿಂದ ಹೊಸ ಹಂಚಿಕೆ ಮಾಡಿದ್ರು ಕಾರಣಗಳೇನು? ಗ್ರಾಮೀಣ ಭಾಗದಲ್ಲಿ 71,617 ಮನೆಗಳಿಗೆ ಮಂಜೂರಾತಿ ನೀಡಲಾಗಿದೆ ಅಂತ ಹೇಳಿರಿ. ಇವುಗಳು ಎಷ್ಟು ಮನೆಗಳು ಪ್ರಸ್ತುತ ಪೂರ್ಣಗೊಂಡಿವೆ ಮತ್ತು ಎಷ್ಟು ಮನೆಗಳು ಇನ್ನೂ ಅವಾಗ ಮನೆಗಳಿಗೆ ಅನುದಾನದ ಬಾಕಿ ಇದೆ ಅಂತ ಕೇಳಿದ್ದೇನೆ. ಇದನ್ನು ತಾವು ದಯವಿಟ್ಟು ಹೇಳಿ ಇನ್ನೊಂದು ಸಲ ಕೇಳ್ತೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಸದಸ್ಯರು ಕೇಳಿದ ಪ್ರಶ್ನೆಗೆ ಟೋಟಲ್ ಡಿಸ್ಟಿಕ್ ಗುಲ್ಬರ್ಗಾ ಡಿಸ್ಟಿಕ್ಕಲ್ಲಿ ಯಾವ್ಯಾವ ಸ್ಕೀಮಲ್ಲಿ ಯಾವ ಮನೆಗಳು ಕೊಟ್ಟಿದ್ದಾರೆ ಅಂತ ಅವರ ಪ್ರಶ್ನೆ ಕೇಳಿದ್ದಾರೆ. ಡೀಟೇಲನ್ನು ಕೊಟ್ಟಿದ್ದೀನಿ. ಟೋಟಲ್ ನಮ್ಮ ಸರ್ವೆ ಪ್ರಕಾರ ರೂರಲಲ್ಲಿ ಹೋಮ್ಲೆಸ್ 1,52,89 ಮನೆಗಳು ಇದೆ. ಅರ್ಬನ್ನಲ್ಲಿ 8,309 ಮನೆಗಳು. ಒಟ್ಟಾಗಿ 1,60,397 ಮನೆ ಹೋಮ್ಲೆಸ್. 1,60,397 ಹೋಮ್ಲೆಸ್. ಸೈಡ್ಲೆಸ್ 23,441. ಅದರಲ್ಲಿ ಟೋಟಲ್ ಎಲ್ಲ 84,466 ಮನೆಗಳನ್ನು ಕೊಟ್ಟಿದ್ದೀವಿ ನಾವು. BLC ಬಸವ ಅಂಬೇಡ್ಕರ್ ವಾಜಪೇಯಿದಲ್ಲಿ ರೂರಲಲ್ಲಿ 71,617 ಮನೆಗಳು ಕೊಟ್ಟಿದ್ದೀವಿ. BLCಯಲ್ಲಿ 3,613 ಮನೆಯನ್ನು ಕೊಟ್ಟಿದ್ದೀವಿ. AHP ರಾಜೀವ್ ಗಾಂಧಿ AHP ಸ್ಕೀಮಲ್ಲಿ 9,216 ಮನೆಯನ್ನು ಕೊಟ್ಟಿದ್ದೀವಿ. ಏನು ಬಸವ ವಾಜಪೇಯಿ ಅಂಬೇಡ್ಕರಲ್ಲಿ ಮನೆ ಕಟ್ಕೊಳ್ಳೋದು ಅವರೇ ಸ್ವತಃ ಕಟ್ಕೊಳ್ಳೋದು. 1,20,000 ನಾವು ಕೊಡ್ತೀವಿ. ಹಂತ 4 ಸ್ಟೇಜಲ್ಲಿ ಕೊಡ್ತೀವಿ. ಅವ್ರ ಮನೆಗಳು ಹೆಂಗೆ ಕಂಪ್ಲೀಟ್ ಮಾಡ್ತಾರೆ ಬೆನಿಫಿಷರಿ ಹಂಗಂಗೆ ಅವ್ರ ಪೇಮೆಂಟ್ಗಳು ಕೊಡ್ತಾ ಇದ್ದೀವಿ. ರಾಜೀವ್ ಗಾಂಧಿ AHP ಸ್ಕೀಮ್ ಆಶ್ರಯ ಮನೆಗಳು ಅಂತೀವಿ. ಆ ಮನೆಗಳೂ ಸಮಸ್ಯೆ ಇದೆ ಸನ್ಮಾನ್ಯ ಅಧ್ಯಕ್ಷೆ. ಟೋಟಲ್ ಒಟ್ಟಾಗಿ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸಾಹೇಬ್ರೆ ಮುಖ್ಯಮಂತ್ರಿ ಇರುವಾಗ ಆ ಮನೆಗಳು ಸ್ಯಾಂಕ್ಷನ್ ಆಗಿದ್ದು 2013 ಹಿಡ್ಕೊಂಡು 2017ವರೆಗೂ 47,858 ಮನೆಗಳು ಸ್ಯಾಂಕ್ಷನ್ ಆಗಿದ್ದು. ಅದು ಅನ್ಕಂಪ್ಲೀಟ್ ಆಗಿದೆ. ಗುಲ್ಬರ್ಗಾ ಡಿಸ್ಟಿಕಲ್ಲೂ 9,216 ಮನೆ ಅನ್ಕಂಪ್ಲೀಟ್ ಆಗಿದೆ. ಈಗ 7,000 ಮನೆಗಳು ರೆಡಿ ಮಾಡಿಕೊಟ್ಟಿದ್ದೀವಿ. ಕಾರಣ ಅಂದರೆ ಆ ಮನೆಯೂ ಕಟ್ಟಬೇಕಾದ್ರೆ 7.5 ಲಕ್ಷ ಆಗ್ತದೆ. 7.5 ಲಕ್ಷದಲ್ಲಿ ಕೇಂದ್ರ ಸರ್ಕಾರದಿಂದ 1.5 ಲಕ್ಷ 1.5 ಲಕ್ಷ ಕೇಂದ್ರ ಸರ್ಕಾರದಿಂದ ಕೊಡ್ತಾರೆ. ರಾಜ್ಯ ಸರ್ಕಾರದಿಂದ 1,20,000 ಕೊಡ್ತಾರೆ. SC ST ಇದ್ದರೆ 2 ಲಕ್ಷ ಕೊಡ್ತಾರೆ. ಬೆನಿಫಿಷರಿ 4.5 ಲಕ್ಷ ಕಟ್ಟಬೇಕು. ಬೆನಿಫಿಷರಿ ಕಟ್ಟಕ್ಕೆ ಸಾಧ್ಯ ಆಗಲ್ಲ. ಅದು ಸ್ಲಮ್ ಬೋರ್ಡ್ ಇದ್ದಂಗೆ ಇದು. ಈ ಮನೆಗಳು ಯಾರು ಬೆನಿಫಿಷರಿ ಕಟ್ಟಕ್ಕೆ ಸಾಧ್ಯ ಆಗಲ್ಲ. ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದಿದ್ದೀನಿ. ಮನೆ ಮುಖ್ಯಮಂತ್ರಿನೂ 2-3 ರಿವ್ಯೂ ಮೀಟಿಂಗ್ ಮಾಡಿ ಮನೆ ಮುಖ್ಯಮಂತ್ರಿಗಳು ಒಪ್ಪಿಗೆ ಕೊಟ್ಟಿದ್ದಾರೆ. ಕ್ಯಾಬಿನೆಟ್ ಥರ ಕೇಳಿದ್ದಾರೆ. ಈಗ ಕ್ಯಾಬಿನೆಟ್ ತಂದು ಅದು ಅಪ್ರೂವ್ ಮಾಡಿ ಸರ್ಕಾರ ವತಿಯಿಂದನೇ 4 ಲಕ್ಷ ಕಟ್ಟಿ ಈ ಮನೆಗಳನ್ನು ಕಂಪ್ಲೀಟ್ ಮಾಡಬೇಕಂತ ತೀರ್ಮಾನ ಹಮ್ಮಿಕೊಂಡಿದ್ದೀವಿ. ಈ ಜೂನ್ ತಿಂಗಳಲ್ಲಿ ನಾವು ಸೇಡಮಲ್ಲೇ ಕಾರ್ಯಕ್ರಮ ಮಾಡಿ ಹೆಚ್ಚು ಮನೆ ಸೇಡಮಲ್ಲೇ ಇರೋದು 6,000 ಚಿಲ್ಲರೆ ಮನೆಗಳು ಸೇಡಮ್ ಇದೆ. ಗುಲ್ಬರ್ಗ 9,216 ಮನೆಗಳು. ಅದಲ್ಲಿ ಸೇಡಮಲ್ಲಿ ಹೆಚ್ಚು ಮನೆ ಇದೆ. ಅಲ್ಲೇ ಜೂನಲ್ಲೇ ಒಂದು ಕಾರ್ಯಕ್ರಮ ಮಾಡಬೇಕಂತ ತೀರ್ಮಾನ ಮಾಡಿದ್ದೀನಿ. ಮನೆ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಥರ ಕೇಳಿದ್ದಾರೆ. ಈ ಬರೋ ಕ್ಯಾಬಿನೆಟ್ ಈ ಗುರುವಾರ ನಾಳೆ ಕ್ಯಾಬಿನೆಟ್ ಇಲ್ಲ, ಬರೋ ಗುರುವಾರ ಕ್ಯಾಬಿನೆಟಲ್ಲಿ ತರಕ್ಕೆ ನಾನು ಪ್ರಯತ್ನ ಮಾಡಿ ಮನೆಗಳು ಕಂಪ್ಲೀಟ್ ಮಾಡಿಕೊಡ್ತೀವಿ ಅಂತ ಹೇಳ್ತೀವಿ. 1 ನಿಮಿಷ ಎಕ್ಸ್ಟ್ರಾ ಕೋತೀನಿ ತಮ್ಮ ಕಡೆದು. ತಿಳಿದಂಗೆ ತಾವು ಮುಖ್ಯಮಂತ್ರಿಗಳ ಆಪ್ತ ಮಿತ್ರರು ಕೂಡ. ಆದರೆ ನೀವೇ ಅಸಹಾಯಕತೆ ತೋರಿಸೋದು ಸರಿಯಲ್ಲ. ಯಾಕೆಂತಂದರೆ ನೀವು 50 ಕೋಟಿ ಕೊಟ್ಟರೆ ನಾನು ಆಗೋದಿಲ್ಲ ಅಂತಂದ್ರಿ. ಅದೇ ಅದಕ್ಕೆ ಆಗಲಿ ಇದಕ್ಕೆ ಆಗಲಿ ನೀವು ಕೇಳಿದ್ದೀರಿ ಸರಿ. ಆದರೆ ನೀವು ಆಪ್ತರು ಇಲ್ಲವೋ ಅದರಿಂದ ಸಿಗ್ತಾ ಇಲ್ವೋ? ಆಪ್ತರಿದ್ದು ನಿಮ್ಮನ್ನೇನ ಮರ್ತಿದಾರೋ? ಮಾನ್ಯ ಮುಖ್ಯಮಂತ್ರಿಗಳು 1,000 ಕೋಟಿ ಕೊಡ್ಬೇಕಾಗಿತ್ತು. ಯಾಕಂತಂದ್ರೆ ಬಡವರ ಮನೆ ಕಟ್ಟಬೇಕಲ್ಲ. ಅದಕ್ಕೆ ಯಾಕಂದ್ರೆ ನೀವು ಕೇಳಿದ್ರೆ ಕೊಡ್ತಿದ್ರು. ನೀವು ಮೊದ್ಲೇ ಕೇಳೋದೆಲ್ಲ ಮಾಡ್ಕೊಂಡಿದ್ದೀವಿ. ನಿಮ್ಮ ಮೂಲಕ ಮಾನ್ಯ ಮಂತ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅಂಜಲಿಯ ಹತ್ಯೆ ಆದ ಸಂದರ್ಭದಲ್ಲಿ
ಆ ವಿಷಯ ಗೃಹ ಮಂತ್ರಿ ಮುಂದೆ ಈ ಸದನದಲ್ಲಿ ಬಂದಾಗ ತಾವು ಒಂದು ಮಾತು ಹೇಳಿದಿರಿ, ನಿರ್ದೇಶನ ಕೊಟ್ಟಿದ್ದೀರಿ. ಮಂತ್ರಿ ಸ್ಲಮ್ ಬೋರ್ಡ್ ಮಂತ್ರಿ ಸಂಬಂಧಪಟ್ಟಂಥ ಮಂತ್ರಿಗೆ ಹೇಳಿ ಅಂಜಲಿಯ ಮನೆತನಕ್ಕೆ ಒಂದು ಮನೆ ನಿವೇಶನ ಕೊಡ್ತೀನಿ ಅಂತ ಹೇಳಿದಿರಿ. ಈಗಾಗಲೇ ಜಮೀರ್ ಅಹಮದ್ ಖಾನ್ ಮಾನ್ಯ ಮಂತ್ರಿಗಳು, ದಾನಶೂರ ಕರ್ಣರು, ನಮ್ಮ ಸಮಾಜದ ಒಬ್ಬ ಹತ್ಯೆ ಆದಂಥ ಮನೆತನಕ್ಕೆ ಒಂದು ಮನೆಯನ್ನು ಕೊಟ್ಟಿರಿ. ನಿಮಗೆ ನಾನು ಈ ಸದನದ ಮೂಲಕ ಅಭಿನಂದನೆ ಸಲ್ಲಿಸ್ತೇನೆ. ಆಮೇಲೆ ಇನ್ನೊಂದು 2 ಮಾತು ಕೇಳ್ತೀವಿ. ಸಾಮಾನ್ಯ ವರ್ಗಕ್ಕೆ ಸಹಾಯಧನವನ್ನು 1.20 ಲಕ್ಷದಿಂದ 2 ಲಕ್ಷಕ್ಕೆ ಮತ್ತು SC ST ವರ್ಗಕ್ಕೆ 2 ಲಕ್ಷದಿಂದ 3 ಲಕ್ಷಕ್ಕೆ ಹೆಚ್ಚಿಸಲಾಗಿದೆ ಅಂತ ತಿಳಿಸಿದೆ ಸಬ್ಸಿಡಿ. ಆದರೆ ಇದು ಆನ್ಗೋಯಿಂಗ್ ವರ್ಕಿಗೆ ಅಷ್ಟೇ, ನಾಯಿ ಹೊಸದಾಗಿದ್ದಕ್ಕೆ ಅನ್ವಯ ಆಗ್ತದ ಅದಂತ ಹೇಳಬೇಕು. ತಾವು ದಯವಿಟ್ಟು ಪ್ರಾರಂಭವಾಗದ ಮನೆಗಳು ರದ್ದುಪಡಿಸಿ 2024-25 ಸಾಲಿಗೆ ಮರು ಹಂಚಿಕೆ ಮಾಡಲಾಗಿದೆ ಎಂದು ಉತ್ತರದಲ್ಲಿ ಹೇಳಿರಿ. ಹೀಗೆ ಈ ಜಿಲ್ಲೆಯಲ್ಲಿ ಒಟ್ಟು ಎಷ್ಟು ಮನೆಗಳನ್ನು ರದ್ದುಪಡಿಸಲಾಗಿದೆ ಮತ್ತು ಆ ಪೈಕಿ ಎಷ್ಟು ಅರ್ಹ ಫಲಾನುಭವಿಗಳಿಗೆ ಮರು ಹಂಚಿಕೆ ಮಾಡಲಾಗಿದೆ? 1. ರಾಜ್ಯವನ್ನು ಗುಡಿಸಲು ಮುಕ್ತ ಮಾಡುವ ಗುರಿ ಇದೆ ಅಂತ ಹೇಳ್ತೀರಿ, ಸರ್ಕಾರ ಹೇಳ್ತದೆ, ನೀವು ಹೇಳ್ತೀರಿ, ನಿಮ್ಮ ಪರವಾಗಿ ಸರ್ಕಾರ ಹೇಳ್ತದೆ. ಆದರೆ ಕಲಬುರಗಿ ಅಂತ ಹಿಂದುಳಿದ ಜಿಲ್ಲೆಯಲ್ಲಿ ಇನ್ನೂ ಲಕ್ಷಾಂತರ ಜನರ ವಸತಿ ರಹಿತರಾಗಿದ್ದಾರೆ. ಈ ಜಿಲ್ಲೆಯನ್ನು ನಿರ್ದಿಷ್ಟವಾಗಿ ಯಾವ ವರ್ಷದೊಳಗೆ ಗುಡಿಸಲು ಮುಕ್ತ ಜಿಲ್ಲೆಯನ್ನು ಮಾಡಲು ಯೋಜನೆ ಹಾಕಿಕೊಂಡಿದ್ದೀರಿ ಅಂತ ಸಚಿವರು. ಸಭಾಧ್ಯಕ್ಷರೇ, ವಿರೋಧ ಪಕ್ಷ ನಾಯಕರಿಗೆ ಕೇಳ್ದಂಗೆ ನೀವು ಮುಖ್ಯಮಂತ್ರಿಗೆ ಭಾಳ ಆತ್ಮೀಯದ್ದೀರಾ, ಅನುದಾನ ಏನಕ್ಕೆ ತರಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ. ನಾನು ವಸತಿ ಮಂತ್ರಿ ಆದಮೇಲೆ, ಅದಕ್ಕಿಂತ ಮುಂದೆ ಭಾಳಷ್ಟು ಸರಿ ಸದನದಲ್ಲಿ ಹೇಳಿದ್ದೀನಿ, ನಾನು ಮಂತ್ರಿ ಆದಮೇಲೆ ಸ್ಲಮ್ ಬೋರ್ಡಲ್ಲಿ 1,80,253 ಮನೆ ಅನ್ಕಂಪ್ಲೀಟ್ ಆಗಿತ್ತು. 10 ವರ್ಷದಿಂದ ಒಂದು ಮನೆ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಅಂದರೆ ಬೆನಿಫಿಷರಿ ಪೇಮೆಂಟ್ ಕೊಡೋಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಟೋಟಲ್ ಬೆನಿಫಿಷರಿ ಕೊಡಬೇಕಾಗಿತ್ತು 7,400 ಕೋಟಿ ಕೊಡಬೇಕಾಗಿತ್ತು, ಬರೀ 306 ಕೋಟಿ ಕೊಟ್ಟಿದ್ದು. ಯಾವುದೋ ಸ್ಲಮ್ ಬೋರ್ಡಲ್ಲಿ 10,000, 20,000, 20,000 ಮೇಲೆ ಕೊಡೋಕ್ಕೆ ಯಾರೂ ಸಾಧ್ಯ ಆಗಲ್ಲ. ನಾನು ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದು ಬಡವ್ರು ದುಡ್ಡು ಕೊಡೋಕ್ಕೆ ಸಾಧ್ಯ ಆಗಲ್ಲ ಸರ್, ನಾವೇ ಸರ್ಕಾರ ವತಿಯಿಂದ 4 ಲಕ್ಷ ಕೊಟ್ಟು ಕಟ್ಟಬೇಕಾಗ್ತದೆ ಅಂತ ಹೇಳ್ಬಿಟ್ಟು ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದು ಮನೆ ಮುಖ್ಯಮಂತ್ರಿಗಳು 2-3 ರಿವ್ಯೂ ಮೀಟಿಂಗ್ ಮಾಡಿ ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿದ್ದಕ್ಕೆ, ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿ ಸರ್ಕಾರ ವತಿಯಿಂದ 4 ಲಕ್ಷ ಕೊಡಬೇಕಂತಿದ್ದಕ್ಕೆ ನಾವು 2024 ಮಾರ್ಚಲ್ಲಿ 36,789 ಮನೆ ಬಡವ್ರು ಕೊಟ್ಟಿದ್ದೀವಿ. ಅದಾದಮೇಲೆ ಮೊನ್ನೆ ಜನವರಿಯಲ್ಲಿ 24ನೇ ತಾರೀಕಿಗೆ ಹುಬ್ಳಿದಲ್ಲಿ ಕಾರ್ಯಕ್ರಮ ಮಾಡಿ 42,345 ಮನೆಗಳು ಕೊಟ್ಟಿದ್ದೀವಿ. ನಾನು ವಸತಿ ಮಂತ್ರಿ ಆದಮೇಲೆ 9,500 ಕೋಟಿ ಅಡಿಷ್ನಲ್ ಫಂಡ್ ತೊಗೊಂಡಿರೋದು ಮನೆಗಳು ಕಂಪ್ಲೀಟ್ ಮಾಡೋಕ್ಕೆ. ಸ್ಲಮ್ ಬೋರ್ಡ್ಗೆ 7,400 ಕೋಟಿ, ರಾಜೀವ್ ಗಾಂಧಿ EHP ಸ್ಕೀಮ್ಗೆ ಈ ಕ್ಯಾಬಿನೆಟ್ ಥರ ಕೇಳಿದಾರಲ್ಲ ಅದಕ್ಕೆ 2,100 ಕೋಟಿ, ಅದ್ರ ಜೊತೆಲಿ ULB ಬಸವ ಅಂಬೇಡ್ಕರ್ ವಾಜ್ಪೇಯಿಗೆ ಏನು 1,20,000. ಇವತ್ತು 1,20,000 ಅಲ್ಲಿ ಏನೂ ಮಾಡೋಕ್ಕಾಗಲ್ಲ. ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದು ಸರ್ 1,20,000 ಅಲ್ಲಿ ಏನೇನು ಮಾಡೋಕ್ಕೆ ಸಾಧ್ಯ ಆಗಲ್ಲ, ಕನಿಷ್ಠ 4 ಲಕ್ಷ ಮಾಡಿ ಅಂತ ಕೇಳ್ಕೊಂಡಿದ್ದೆ. ಅದು 1,20,000 ಅದು ಈಗ 2 ಲಕ್ಷ ಮಾಡಿದ್ದಾರೆ. ಜನರಲ್ಗೆ SC STಗೆ 3 ಲಕ್ಷ ಮಾಡಿದ್ದಾರೆ, SC STಗೆ 3 ಲಕ್ಷ ಮಾಡಿದ್ದಾರೆ. ಅಂದರೆ 1 ಲಕ್ಷ ಟಾರ್ಗೆಟು ಕೊಟ್ಟಿದ್ದಾರೆ. ಹಾಗಾಗಿ ನಾವು ಬಂದಾದಮೇಲೆ ಒಳ್ಳೆ ಕೆಲಸ ನಾವು ಮಾಡ್ತಾಯಿದ್ವಿ. ಅನುದಾನ ತಂದಿದ್ದೀನಿ, ಆದಷ್ಟು ಪ್ರಯತ್ನ ಮಾಡಿ ಅನುದಾನ ತರ್ತೀನಿ. ಇವ್ರ ಮನೆ ಸದಸ್ಯರು ಕೇಳ್ದಂಗೆ ಅವ್ರು ಗುಲ್ಬರ್ಗ ಡಿಸ್ಟಿಕಲ್ಲಿ ಮನೆಗಳು ಅಗತ್ಯ ಇದೆ, ಮನೆಗಳು ಕೊಡಿ ಅಂತ ಕೇಳ್ತಾರೆ. ಈ ವರ್ಷ ಟಾರ್ಗೆಟ್ ಕೊಟ್ಟಿದ್ದಾರೆ ಸನ್ಮಾನ್ಯ ಸಭಾಪತಿಗಳೇ. ಈಗ ಅಲ್ಲಿ ನೋಡಿ ಅವ್ರ ಪ್ರಪೋಸಲ್ ತೊಗೊಂಡು ಅದು ಮನೆಗಳು ಅಲಾಟ್ ಮಾಡ್ತೀನಿ. ಮಂಜೇಗೌಡ. ಮಾನ್ಯ ಸಭಾಪತಿಗಳೇ, ಅವಕಾಶಕ್ಕಾಗಿ ಧನ್ಯವಾದಗಳು. ನನ್ನ ಚುಕ್ಕಿ ಗುರುತಿನ ಪ್ರಶ್ನೆ 1649 ಮಾನ್ಯ ಸಾರಿಗೆ ಮತ್ತು ಧಾರ್ಮಿಕ ದತ್ತಿ ಸಚಿವರಲ್ಲಿ ಕೇಳಬಯಸ್ತೇನೆ. ಮಾನ್ಯ ಸಭಾಪತಿಗಳೇ, ನಾನು ಸಚಿವರಲ್ಲಿ ಕೇಳಿದ್ದೆ, ಈ ಯಾತ್ರೆಗೆ ತಲಾ ಎಷ್ಟು ರೂಪಾಯಿಗಳ ಸಹಾಯಧನ ನೀಡಲು ಉದ್ದೇಶಿಸಲಾಗಿದೆ ಅಂತ ಕೇಳಿದ್ದೆ ತಮ್ಮನ್ನು. ಮಾನ್ಯ ಸಭಾಪತಿಗಳೇ, ಮಾನ್ಯ ಸಚಿವರು ಉತ್ತರ ಕೊಟ್ಟಿದ್ದಾರೆ. ದಿನಾಂಕ 13/11/2024 ನಡೆದ ರಾಜ್ಯ ಧಾರ್ಮಿಕ ಪರಿಷತ್ತಿನ ಸಭೆಯಲ್ಲಿ ಕರ್ನಾಟಕ ರಾಜ್ಯದಿಂದ ಶ್ರೀ ಮಾತಾ ವೈಷ್ಣೋದೇವಿ ದೇವಾಲಯಕ್ಕೆ ಭೇಟಿ ನೀಡುವ ಯಾತ್ರಾರ್ಥಿಗಳಿಗೆ ತಲಾ 5,000 ರೂಪಾಯಿಗಳ ಸಹಾಯಧನ ವಿತರಿಸಲು ಯೋಜನೆಗೆ ದಾರಿ ತರಲು ತೀರ್ಮಾನಿಸಲಾಗಿದೆ ಅಂತ ತಿಳಿಸಿದ್ದೀರಿ. ಇನ್ನೊಂದು ಕಡೆ ಯಾತ್ರಾರ್ಥಿಗಳಿಗೆ ಸಹಾಯಧನ ನೀಡುವ ಕುರಿತು ಮಾರ್ಗಸೂಚಿ ಹೊರಡಿಸುವ ಕುರಿತು ಪ್ರಸ್ತಾವನೆಯನ್ನು ಸರ್ಕಾರ ಪರಿಶೀಲನೆಯಲ್ಲಿದೆ ಅಂತ ತಿಳಿಸಿದ್ದೀರಿ ತಾವು. ಮತ್ತು ನಾನು ಕೇಳಿದ್ದಕ್ಕೆ 5 ಕೋಟಿ ರೂಪಾಯಿಗಳನ್ನ ಮೀಸಲಿಟ್ಟಿದ್ದೇವೆ ಅಂತ ಹೇಳಿದ್ದೀರಿ. ಒಂದು ವೇಳೆ ಯಾತ್ರಾರ್ಥಿಗಳು ಜಾಸ್ತಿ ಆದರೆ ಅದಕ್ಕೆ ಏನು ಕ್ರಮ ವಹಿಸ್ತೀರಿ ಅಂತಕ್ಕಂಥ ಬಗ್ಗೆ ತಾವು ತಿಳಿಸಿಲ್ಲ ಇಲ್ಲಿ. ಕರ್ನಾಟಕ ಭಾರತ್ ಗೌರವ್ ಯೋಜನೆಯನ್ನು IRCTC ಮತ್ತು ಭಾರತೀಯ ರೈಲ್ವೆ ಇಲಾಖೆಯ
ಸಹಯೋಗದಿಂದ ಧಾರ್ಮಿಕ ದತ್ತಿ ಇಲಾಖೆ ವತಿಯಿಂದ ವಿಶೇಷ ರೈಲಿನ ಮೂಲಕ ಪ್ರವಾಸವನ್ನು ಕೈಗೊಳ್ಳಲಾಗುತ್ತಿದೆ. ಈ ವಿಶೇಷ ರೈಲಿನಲ್ಲಿ ತೆರಳಿ ಯಾತ್ರಾರ್ಥಿಗಳು ಉಪಹಾರ, ಊಟ, ತಂಗುವಿಕೆ ರೀ ಪ್ರಶ್ನೆ ಕೇಳ್ರಿ ಅದನ್ನು ಈ ಸೌಲಭ್ಯಗಳನ್ನ ಕೊಡ್ತೀವಿ ಅಂತ ಹೇಳಿದ್ದೀರಿ. ಮಂಜೇಗೌಡ ಇದರ ರಿಪೀಟ್ ಮಾಡಬೇಡಿ. ಯಾರು ನೋಡ್ಕೊತಾರೆ? ಸಭಾಧ್ಯಕ್ಷರೇ, ರಿಪೀಟ್ ಮಾಡಕೊಂಡ್ರಿ. ಒಟ್ಟು ಈ ಕೈಲಾಸ ಮಾನಸ ಸರೋವರಕ್ಕೆ ಸಭಾಧ್ಯಕ್ಷರೇ ಸಬ್ಸಿಡಿ 30,000 ಕೊಡ್ತೀವಿ ಸಭಾಧ್ಯಕ್ಷರೇ. ಚಾರ್ಧಾಮ್ಗೆ 20,000, ಕಾಶಿ ಯಾತ್ರೆಗೆ ಅವರೇ ಸ್ವತಃ ಹೋಗಿ ಬರೋರಿಗೆ 5,000 ಸಭಾಧ್ಯಕ್ಷರೇ. ಮೊದಲು 5,000 ತೊಗೋಬೇಕಾಗಿದ್ದರೆ ಅವರು ಅಲ್ಲೋಗಿ ಸರ್ಟಿಫೈ ಮಾಡಿಸ್ಕೊಂಡು ಅದನ್ನು ತಂದು